ನಟ ದರ್ಶನ್ಗೆ ಎದುರಾಯಿತು ಮತ್ತೊಂದು ಕಂಟಕ. ಕೊಲೆ ಕೇಸ್ನಲ್ಲಿ ಮತ್ತೆ ಬಳ್ಳಾರಿ ಜೈಲಿಗೆ ಸಾರಥಿ ಶಿಫ್ಟ್ ಆಗ್ತಾರೆ. ದರ್ಶನ್ಗೆ ಪೊಲೀಸರಿಂದ ಮೋಸ ನಡೆದಿದೆಯಾ? ಎಸಿಪಿ ಚಂದನ್ ವಿರುದ್ಧ ದರ್ಶನ್ ಫ್ಯಾನ್ಸ್ ಸಮರ ಸಾರ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳಿಂದ ಪೋಸ್ಟ್ ಹಾಕಿ ವೈರಲ್ ಮಾಡ್ತಿದ್ದಾರೆ. ನಟ ದರ್ಶನ್ಗೆ ಎದುರಾಯಿತು ಮತ್ತೊಂದು ಕಂಟಕ. ಕೊಲೆ ಕೇಸ್ನಲ್ಲಿ ಮತ್ತೆ ಬಳ್ಳಾರಿಗೆ ಸಾರಥಿ. ದರ್ಶನ್ಗೆ ಪೊಲೀಸರಿಂದ ಮೋಸ ನಡೆದಿದೆಯಾ ಅನ್ನೋ ಪ್ರಶ್ನೆ, ಅನುಮಾನ ಈಗ ಅವರ ಫ್ಯಾನ್ಸ್ ಕಳೆದು. ಎಸಿಪಿ ತನಿಖಾಧಿಕಾರಿ ಎಸಿಪಿ ಚಂದನ್ ವಿರುದ್ಧ ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಮರ ಸಾರ್ತಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಅಭಿಮಾನಿಗಳಿಂದ ಪೋಸ್ಟ್, ಅಯ್ಯಯ್ಯೋ ಅನ್ಯಾಯ ಅಂತ ಟ್ಯಾಗ್ ಲೈನ್ ಬಳಸಿ ಒಂದು ಆಗ್ರಹ, ಒಂದು ಆರೋಪ, ಒಂದು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ನಮ್ಮ ಬಾಸ್ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆ. ಡಿ ಬಾಸ್ಗೆ ಅನ್ಯಾಯ ಮಾಡಿದರೆ ಸುಮ್ಮನೆ ಬಿಡಲ್ಲ. ನಟ ದರ್ಶನ್ಗೆ ಎದುರಾಗುತ್ತಾ ಮತ್ತೊಂದು ಕಂಟಕ ಅಂತ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸದ್ಯ ಆರೋಪಿಯಾಗಿ ಜೈಲು ಸೇರಿ ಮಧ್ಯಂತರ ಜಾಮೀನು, ಅನಾರೋಗ್ಯ ಹಿನ್ನೆಲೆ ಮಧ್ಯಂತರ ಜಾಮೀನನ್ನು ಪಡೆದುಕೊಂಡು ಈಗ ಸದ್ಯ ಚಿಕಿತ್ಸೆಗೆ ಒಳಗಾಗಿರ್ತಕ್ಕಂಥ ನಟ ದರ್ಶನ್ ಈಗಾಗಲೇ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನು ನೀಡಿ ಹೈಕೋರ್ಟ್ ಒಂದು ಆದೇಶವನ್ನು ನೀಡಿತ್ತು. ಈಗಾಗಲೇ 4 ವಾರಗಳು ಮುಗಿದಿದೆ. ಚಿಕಿತ್ಸೆಗೆ ಒಳಗಾಗಿದ್ದಾರೆ ನಟ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಆರೋಪಿ ಪ್ರಕರಣದ ಏನು ಕೊಲೆ ಪ್ರಕರಣ ಇತ್ತು, ಆ ಒಂದು ಕೊಲೆ ಪ್ರಕರಣದ 2ನೇ ಆರೋಪಿ. ಸದ್ಯ ಇದೀಗ ನಟ ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ವೈರಲ್ ಮಾಡ್ತಾ ಇರ್ತಕ್ಕಂಥದ್ದು. ಡಿ ಬಾಸ್ಗೆ ಅನ್ಯಾಯ ಆಗಿದೆ, ಡಿ ಬಾಸ್ಗೆ ಪೊಲೀಸರಿಂದ ಅನ್ಯಾಯ ಆಗಿರ್ತಕ್ಕಂಥದ್ದು, ಡಿ ಬಾಸ್ಗೆ ಅನ್ಯಾಯ ಆದರೆ ನಾವು ಸುಮ್ಮನೆ ಇರಲ್ಲ ಅಂತ ತನಿಖಾಧಿಕಾರಿಗಳ ವಿರುದ್ಧ, ಅಂದರೆ ಭಾಳ ಮುಖ್ಯವಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ಗಳು ಹಾಕ್ಬೋದು, ಅವರ ಅಭಿಪ್ರಾಯಗಳನ್ನು ಹಂಚ್ಕೋಬೋದು. ಹಾಗಂತ ಬೇರೆಯವರ ತೇಜೋವಧೆ ಮಾಡ್ತಕ್ಕಂಥದ್ದು ಯಾರಿಗೂ ಕೂಡ ತರವಲ್ಲ. ಯಾಕೆಂತಂದರೆ ಅದಕ್ಕೆ ಆದಂಥ ಒಂದು ಕಾನೂನು ಕಟ್ಟಳೆಗಳಿರ್ತವೆ. ತನಿಖಾಧಿಕಾರಿಗಳು ಯಾವ ರೀತಿಯಾಗಿ ಅದನ್ನು ಮಾಡಬೇಕು ಅನ್ನೋದನ್ನು ಮಾಡಿರ್ತಾರೆ. ಅದನ್ನು ಕೋರ್ಟಲ್ಲೂ ಕೂಡ ಪ್ರಶ್ನಿಸ್ಬೋದು. ಯಾರೂ ಕೂಡ ಇಲ್ಲಿ ಪ್ರಶ್ನಾತೀತರಿಲ್ಲ. ಸಂವಿಧಾನದ ಅಡಿಯಲ್ಲಿ ಎಲ್ಲರೂ ಕೂಡ ಪ್ರಶ್ನಾತೀತರೆ. ಆದರೆ ಆ ಪ್ರಶ್ನೆಗಳು ಅವರ ವೈಯಕ್ತಿಕವಾಗಿ ಆಗಲಿ ಅಥವಾ ಎಲ್ಲೋ ಒಂದು ಕಡೆ ಅವರ ಒಂದು ವರ್ಚಸ್ಗೆ ಡ್ಯಾಮೇಜ್ ಆಗ್ತಕ್ಕಂಥ ರೀತಿಯಲ್ಲಿ ಇರಬಾರ್ದು, ಅಥವಾ ಅದರಿಂದ ಸಮಾಜದಲ್ಲಿ ಬೇರೆ ರೀತಿಯಾಗಿರ್ತಕ್ಕಂಥ ಕೆಟ್ಟ ಪರಿಣಾಮಗಳು ಬೀರಬಾರ್ದು. ಸದ್ಯ ಈಗ ದರ್ಶನ್ ಫ್ಯಾನ್ಸು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದಷ್ಟು ಹಲ್ಚಲನ್ನು ಮಾಡ್ತಾ ಇರ್ತಕ್ಕಂಥದ್ದು. ಪೋಸ್ಟ್ಗಳನ್ನು ಹಾಕೋದ್ರ ಮೂಲಕ ಅಯ್ಯಯ್ಯೋ ಅನ್ಯಾಯ ಅಂತ ಟ್ಯಾಗ್ಲೈನನ್ನು ಬಳಸಿ ಪೊಲೀಸರಿಂದ ಡಿ ಬಾಸ್ಗೆ ಅನ್ಯಾಯ ಆಗಿದೆ, ನಮ್ಮ ಬಾಸ್ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆ ಅಂತಕ್ಕಂಥ ಪೋಸ್ಟ್ಗಳನ್ನು ಮಾಡ್ತಾ ಇದ್ದಾರೆ. ಸೊ ಇದು ಈಗ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬರ್ತಿರ್ತಕ್ಕಂಥ ಹಲ್ಚಲ್ ಸುದ್ದಿಗಳು. ಡಿ ಬಾಸ್ಗೆ ಅನ್ಯಾಯ ಮಾಡ್ತಿದ್ರೆ ನಾವು ಸುಮ್ಮನೆ ಬಿಡಲ್ಲ ಅಂತ. ಜೊತೆಗೆ ಅಲ್ಲಿ ಈ ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖಾಧಿಕಾರಿ ಎಸಿಪಿ ಚಂದನ್ ಕುಮಾರ್ ಅವರ ಫೋಟೋಗಳನ್ನು ಬಳಸೋದು, ಅವರ ಹೆಸರನ್ನು ಬಳಸೋದು. ಎಸಿಪಿ ಚಂದನ್ ಅವರ ವಿರುದ್ಧ ದರ್ಶನ್ ಫ್ಯಾನ್ಸ್ ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಪೋಸ್ಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಸೊ ಮತ್ತೊಂದು ಕಡೆ ಈಗ ಕೊಲೆ ಪ್ರಕರಣದ 2ನೇ ಆರೋಪಿ ದರ್ಶನ್ ಅನಾರೋಗ್ಯ ಹಿನ್ನೆಲೆ 6 ವಾರಗಳ ಕಾಲ ಮಧ್ಯಂತರ ಜಾಮೀನಿನ ಮೇಲೆ ಸದ್ಯ ಬಿಡುಗಡೆಯಾಗಿ ಚಿಕಿತ್ಸೆಯನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಅದರಲ್ಲಿ ಈಗಾಗಲೇ ಹತ್ರ 4 ವಾರಗಳು ಕಂಪ್ಲೀಟ್ ಆಗಿದೆ. ಇವ್ರಿಗೂ ಕೂಡ ಇನ್ನೂ ಶಸ್ತ್ರಚಿಕಿತ್ಸೆ ಮಾಡಿಸ್ಬೇಕು ಅಥವಾ ಫಿಸಿಯೋಥೆರಪಿ ಮಾಡಿಸ್ಬೇಕಾ ಅನ್ನೋ ಗೊಂದಲದಲ್ಲಿ ಒಂದಷ್ಟು ಮೆಡಿಕಲ್ ಚೆಕಪ್ಗಳನ್ನು ಮಾಡ್ತಾ ಇದ್ದೀವಿ ಅಂತಕ್ಕಂಥ ಒಂದು ವರದಿಯನ್ನು, ಮಾಹಿತಿಯನ್ನು ಕೋರ್ಟ್ಗೂ ಕೂಡ ರೆಗ್ಯುಲರ್ ಆಗಿ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆ ನಟ ದರ್ಶನ್ಗೆ ರೆಗ್ಯುಲರ್ ಬೇಲ್ಗಾಗಿ ಹೈಕೋರ್ಟ್ನಲ್ಲಿ ಅವರ ಪರ ವಕೀಲರು ಕೂಡ ವಾದವನ್ನು ಕೂಡ ಮಾಡ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಇದೀಗ ದರ್ಶನ್ ಫ್ಯಾನ್ಸ್ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ಪೋಸ್ಟ್ಗಳನ್ನು ಹಾಕಿ ಆಕ್ರೋಶವನ್ನು ಕೂಡ, ಒತ್ತಾಯವನ್ನು ಕೂಡ ಮಾಡ್ತಾ ಇದ್ದಾರೆ.